ವೆಲ್ಕಮ್ ಬ್ಯಾಕ್. ದಾವಣಗೆರೆ. ಹೌದು ವೀಕ್ಷಕರ, ಈ ಮಣ್ಣಿನ ಪ್ರತಿ ಕಣದಲ್ಲೂ ಕೇಳಿಬರುವ ಒಂದೇ ಒಂದು ಹೆಸರು ಅಂದರೆ ಅದು ಶಾಮನೂರು ಶಿವಶಂಕರಪ್ಪ. ದಶಕಗಳ ಕಾಲ ಈ ಕೋಟೆಯನ್ನು ಹಾಳಿ ಕಾಪಾಡಿಕೊಂಡು ಬಂದಿದ್ದಂತಹ ದಾವಣಗೆರೆಯ ಭೀಷ್ಮ ಶಾಮನೂರು ಶಿವಶಂಕರಪ್ಪ ಈ ಕೋಟೆಯನ್ನು ಕಾಯಲು ಇದೀಗ ಹೊಸ ವಾರಸುದಾರನ ಎಂಟ್ರಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಹೇಗಿರಲಿದೆ ಈ ಭದ್ರಕೋಟೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಹೌದು, ದಾವಣಗೆರೆ ದಕ್ಷಿಣದ ಅಖಾಡಕ್ಕೆ ಈಗ ಸಮರ್ಥ ಶಾಮನೂರು ಪಾದಾರ್ಪಣೆ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಕಟ್ಟಿದ ಅಭಿವೃದ್ಧಿಯ ಸಾಮ್ರಾಜ್ಯ ಇದು. ಅಷ್ಟೇ ಅಲ್ಲ, ತಂದೆ ಎಸ್ ಮಲ್ಲಿಕಾರ್ಜುನ್ ಅವರ ಜನಪ್ರಿಯತೆ ಮತ್ತು ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸಂಘಟನಾ ಚತುರತೆ ಇವೆಲ್ಲವೂ ಸೇರಿದ್ರೆ ಸಮರ್ಥ ಶಾಮನೂರು. ಅಜ್ಜನ ಗರಡಿಯಲ್ಲಿ ಪಳಗಿದ್ದ ಈ ಯುವ ನಾಯಕ ಈಗ ಕೈಪಾಳೆಯದ ಭವಿಷ್ಯದ ಆಶಾಕಿರಣ. ಇವತ್ತು ದಾವಣಗೆರೆಯ ಬೀದಿ ಬೀದಿಗಳಲ್ಲಿ ಕೇಳಿಬರುತ್ತಿರೋ ಜೈಕಾರಗಳು ಕೇವಲ ಚುನಾವಣಾ ಪ್ರಚಾರವಲ್ಲ, ಅದು ಜನಸಾಮಾನ್ಯರು ಶಾಮನೂರು ಕುಟುಂಬದ ಮೇಲಿಟ್ಟಿರುವ ನಂಬಿಕೆ. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಕಂಡ ಆ ಜನಸಾಗರ ಸಮರ್ಥವರ ಬೆನ್ನಿಗೆ ನಿಂತಿರುವ ಬೃಹತ್ ಪಡೆಯ ಸಾಕ್ಷಿಯಾಗಿದೆ. ಅಜ್ಜನ ಅಗಲಿಕೆಯ ನೋವಿನ ನಡುವೆಯೂ ಅವರ ಆಶಯಗಳನ್ನು ಈಡೇರಿಸುವ ಹಠದೊಂದಿಗೆ ಸಮರ್ಥ್ ಅಖಾಡಕ್ಕೆ ಧುಮುಕಿದ್ದಾರೆ. ಇತಿಹಾಸ ನಿರ್ಮಿಸಿದ್ದ ಅಜ್ಜನ ಹಾದಿಯಲ್ಲಿ ಭವಿಷ್ಯದ ಕನಸು ಹೊತ್ತ ಮೊಮ್ಮಗನ ಪಯಣ ಇದೀಗ ಆರಂಭವಾಗಿದೆ. ದಾವಣಗೆರೆಯ ಅಧಿಪತಿ ಅಜಾತಶತ್ರು ಎಂದೇ ಹೆಸರಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ಕೇವಲ ರಾಜಕಾರಣಿಯಲ್ಲ, ಈ ಭಾಗದ ಜನರ ಪಾಲಿಗೆ ಅವರೇ ದೊರೆ. ಅವರ ಭದ್ರಕೋಟೆಯಲ್ಲಿ ಈಗ ಮೊಮ್ಮಗ ಸಮರ್ಥ ಶಾಮನೂರು ನಿಂತಿದ್ದಾರೆ. ಒಂದು ಕಡೆ ಶಾಮನೂರು ಕುಟುಂಬದ ಮೇಲೆ ದಶಕಗಳಿಂದ ಇಟ್ಟಿರುವ ಪ್ರೀತಿ ಮತ್ತು ವಿಶ್ವಾಸ, ಮತ್ತೊಂದು ಕಡೆ ಬದಲಾವಣೆಯ ಅಂಬಲದಲ್ಲಿರುವ ಹೊಸ ತಲೆಮಾರಿನ ಮತದಾರರು. ಸಮರ್ಥವರ ಯುವ ನಾಯಕತ್ವ ಮತ್ತು ಅಜ್ಜನ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಎರಡೂ ಈಗ ಜನರ ಮುಂದಿದೆ. ಶಾಮನೂರು ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ ಸಮರ್ಥ ಕೊಟ್ಟಿದ್ದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಸಾಹೇಬ್ರೆ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟೋವಾಗ ತೊಡೆ ಕೈ ಎರಡೂ ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನಮ್ಮ ತಾಕತ್ತೇನು ಅಂತ ತೋರಿಸ್ತೀವಿ. ಸಮರ್ಥನ್ ಗೆಲ್ಲಿಸ್ತೀವಿ. ಇತಿಹಾಸದಲ್ಲಿ ಪ್ರತಿ ತಲೆಮಾರು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತದೆ. ಅದೇ ರೀತಿ ಸಮರ್ಥ ಅವರಿಗೆ ಇದು ಕೇವಲ ಒಂದು ಸ್ಥಾನದ ಪ್ರಶ್ನೆಯಲ್ಲ, ಇದು ಶಾಮನೂರು ಕುಟುಂಬದ ಪ್ರತಿಷ್ಠೆಯ ಪ್ರಶ್ನೆ. ದಾವಣಗೆರೆಯ ದೊರೆಯ ಮೊಮ್ಮಗ ಅಜ್ಜ ಹಾಕಿಕೊಟ್ಟ ಹಾದಿಯಲ್ಲಿ ಗೆಲುವಿನ ನಗೆ ಬೀರುತ್ತಾರೆ ಅನ್ನೋದು ಇಲ್ಲಿನ ಮತದಾರರ ಲೆಕ್ಕಾಚಾರ. ದಾವಣಗೆರೆ ಅಂದರೆ ನೆನಪಾಗೋದೆ ಶಾಮನೂರು ಶಿವಶಂಕರಪ್ಪನವರು. ಅವರು ಕೇವಲ ಒಬ್ಬ ನಾಯಕರಾಗಿರಲಿಲ್ಲ, ದಾವಣಗೆರೆಯ ಅಭಿವೃದ್ಧಿಯ ಶಕ್ತಿಯಾಗಿದ್ದರು. ಶಿಕ್ಷಣದ ಅಧಿಕಾರರಾಗಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಸಂಸ್ಥೆಯ ಮೂಲಕ ನೆರವಾದವರು. ನಗರಕ್ಕೆ ಸ್ಮಾರ್ಟ್ ಸಿಟಿ ರೂಪ ನೀಡಿದವರು. ಪಕ್ಷಾತೀತವಾಗಿ ಎಲ್ಲರ ಗೌರವವನ್ನು ಗಳಿಸಿದ್ದ ಧೀಮಂತ ಶಕ್ತಿ. ಇಂದು ಅವರ ಹಾದಿಯಲ್ಲೇ ಸಾಗಲು ಮೊಮ್ಮಗ ಸಮರ್ಥ ಸಜ್ಜಾಗಿದ್ದಾರೆ. ಅಜ್ಜ ಹಾಕಿಕೊಟ್ಟ ಭದ್ರ ಬುನಾದಿಯೇ ಇವರಿಗೆ ದೊಡ್ಡ ಶಕ್ತಿ ಆಗಲಿದೆ. ಸಮರ್ಥ ಶಾಮನೂರು ಇವರು ಕೇವಲ ರಾಜಕೀಯ ಕುಟುಂಬದ ವಾರಸುದಾರರಲ್ಲ,
ಬದಲಾಗಿ ಹೊಸ ಆಲೋಚನೆಗಳಿರುವ ಯುವಕ. ತಂದೆ ಎಸ್ ಮಲ್ಲಿಕಾರ್ಜುನ್ ಅವರ ಮಾರ್ಗದರ್ಶನದಲ್ಲಿ ಬೆಳೆದಿರುವ ಸಮರ್ಥ್ ಈಗಾಗಲೇ ಕ್ಷೇತ್ರದ ಜನರ ನಾಡಿ ಮಿಡಿತವನ್ನ ಅರಿತಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಬೇಕಾದ ಉದ್ಯೋಗ ಮತ್ತು ತಂತ್ರಜ್ಞಾನದ ಬಗ್ಗೆ ಇವರಿಗೆ ಸ್ಪಷ್ಟ ಗುರಿ ಇದೆ. ದೊಡ್ಡ ಮನೆತನದವರಾದರೂ ಜನರೊಂದಿಗೆ ಬೆರೆಯುವ ಇವರ ಸರಳತೆ ಮತದಾರರ ಮನವನ್ನ ಗೆಲ್ಲುತ್ತಿದೆ. ಆದರೂ ಸಹ ಈ ಬೈ ಎಲೆಕ್ಷನ್ನಲ್ಲಿ ರಾಜಕೀಯ ತಂತ್ರಗಾರಿಕೆ ಮಾಡಲೇಬೇಕಿದೆ. ಎದುರಾಳಿಗಳ ಅಲೆ ಎದುರಿಸಿ ಅಜ್ಜನ ಭದ್ರಕೋಟೆಯನ್ನು ರಕ್ಷಿಸಿಕೊಳ್ಳಬೇಕಿದೆ. ಸಮರ್ಥ್ ಶಾಮನೂರು ಕೇವಲ ರಾಜಕೀಯ ಮನೆತನದಲ್ಲಿ ಹುಟ್ಟಿದವರು ಎಂಬ ಕಾರಣಕ್ಕೆ ಅಖಾಡಕ್ಕೆ ಇಳಿಯುತ್ತಿಲ್ಲ. ಬದಲಾಗಿ ವಿದೇಶದಲ್ಲಿ ಶಿಕ್ಷಣ ಪಡೆದು ಆಧುನಿಕ ಜಗತ್ತಿನ ತಂತ್ರಜ್ಞಾನವನ್ನು ಹೊಂದಿರುವ ಯುವಕ. ತಂದೆ ಎಸ್ ಮಲ್ಲಿಕಾರ್ಜುನ್ ಅವರ ಅಭಿವೃದ್ಧಿ ಮಂತ್ರ ಮತ್ತು ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಜನಪರ ಕಾಳಜಿಯನ್ನು ರಕ್ತಗತವಾಗಿ ಬೈಗೂಡಿಸಿಕೊಂಡು ಬಂದಿದ್ದಾರೆ ಸಮರ್ಥ್. ಈ ನಗರವನ್ನು ಮತ್ತಷ್ಟು ಐಟಿ-ಬಿಟಿ ಹಬ್ ಆಗಿ ಮಾಡುವುದು, ಸ್ಥಳೀಯ ಯುವಕರಿಗೆ ಇಲ್ಲಿಗೆ ಉದ್ಯೋಗ ಸಿಗುವಂತೆ ಮಾಡುವುದು ಸಮರ್ಥ್ ಅವರ ದೊಡ್ಡ ಕನಸಾಗಿದೆ. ಶಿಕ್ಷಣ ಸಂಸ್ಥೆಗಳ ಆಡಳಿತವನ್ನು ಹತ್ತಿರದಿಂದ ನೋಡಿರುವ ಇವರಿಗೆ ಇಂದಿನ ವಿದ್ಯಾರ್ಥಿಗಳ ಮತ್ತು ಯುವ ಉದ್ಯೋಗ ಆಕಾಂಕ್ಷಿಗಳ ನೋವು ನಲಿವುಗಳು ಚೆನ್ನಾಗಿ ಗೊತ್ತಿದೆ. ರಾಜಕೀಯ ಅಂದರೆ ಸಹಜವಾಗಿಯೇ ಅಬ್ಬರ ಆರ್ಭಟ ಇದ್ದೇ ಇರುತ್ತೆ. ಅಂತಹವರ ನಡುವೆ ಸಮರ್ಥ್ ಅವರದ್ದು ವಿಭಿನ್ನ ಶೈಲಿ, ಸೌಮ್ಯ ಸ್ವಭಾವ, ಕೇಳಿಸಿಕೊಳ್ಳುವ ತಾಳ್ಮೆ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುವ ಇವರ ಗುಣವೇ ಮತದಾರರನ್ನು ಇವರತ್ತ ಸೆಳೆಯುತ್ತವೆ. ನಾಮಪತ್ರ ಸಲ್ಲಿಕೆಯ ವೇಳೆ ಹರಿದು ಬಂದ ಯುವ ಸಮೂಹವೇ ಇವರ ನಾಯಕತ್ವದ ಮೇಲಿರುವ ಭರವಸೆಗೆ ಸಾಕ್ಷಿಯಾಗಿದೆ. ಹೊಸ ಸೇತುವೆಯನ್ನು ಕಟ್ಟಲು ಹೊರಟಿರುವ ಸಮರ್ಥ್ ಶಾಮನೂರು ದಾವಣಗೆರೆ ದಕ್ಷಿಣದ ಜನತೆಗೆ ಹೊಸ ಭರವಸೆಯಾಗಿ ಕಾಣ್ತಾ ಇದ್ದಾರೆ. ಏನಾಗಲಿದೆ ಈ ರಣರಂಗ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.